ಹೆಸರಲ್ಲಿ ಬಿಜೆಪಿ ಕಾಂಗ್ರೆಸ್ ಜಟಾಪಟಿ. ಸೋನಿಯಾರಿಂದ ಅಗೌರವ, ದೇಶ ಕ್ಷಮಿಸೋದಿಲ್ಲ ಎಂದ ಅಮಿತ್ ಶಾ. ನಿಮ್ಮಲ್ಲಿ ನಾಚಿಕೆ ಇದ್ರೆ ದೇಶದ ಕ್ಷಮೆಯಾಚಿಸಿ ಅಂತ ಕೇಂದ್ರ ಗೃಹ ಸಚಿವ ಗುಡುಗಿದ್ದಾರೆ. ಈ ದೇಶದಲ್ಲಿ ಇರಲು ಸೋನಿಯಾ ಗಾಂಧಿ ಯೋಗ್ಯರಲ್ಲ ಅಂತ ಛಲವಾದಿ ಹೇಳ್ತಾ ಇದ್ದಾರೆ. ದೇಶ ಪ್ರೇಮ ಬಿಜೆಪಿಯಿಂದ ಕಲಿಬೇಕಾಗಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ವಾಗ್ದಾಳಿ ನಡೆಸಿದ್ದಾರೆ. ವಾಗ್ದಾಳಿ ಬಿಟ್ಟು ಸೋನಿಯಾ ವಿರುದ್ಧ ಕೇಸ್ ದಾಖಲಿಸಿ ಅಂತ ಪ್ರಶಾಂತ್ ಕಿಶೋರ್ ಹೇಳ್ತಾ ಇದ್ದಾರೆ. ಬಿಜೆಪಿಯಿಂದ ದೇಶ ಪ್ರೇಮ ಕಲಿಬೇಕಾಗಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ವಾಗ್ದಾಳಿ ಬಿಟ್ಟು ಸೋನಿಯಾ ವಿರುದ್ಧ ಕೇಸ್ ದಾಖಲಿಸಿ ಅಂತ ಪ್ರಶಾಂತ್ ಕಿಶೋರ್ ಹೇಳ್ತಾ ಇದ್ದಾರೆ. कांग्रेस पार्टी के मुख्यालय पर वंदे मातरम का गान हो रहा था। चालू गान में कांग्रेस की नेत्री सोनिया जी ने कांग्रेस अध्यक्ष को गान रोकने का कहा। हम सब टीवी पर देखते रह गए। सोनिया जी, 140 करोड़ की जनता आपको देख रही है। आपके द्वारा किया गया ये पाप इस देश की जनता कभी माफ नहीं करेगी, कभी माफ नहीं करेगी। कांग्रेसियों को शर्म आनी चाहिए, और जरा भी शर्म बची है तो दो हाथ जोड़कर बंकिम बाबू की अमर आत्मा से और देश की जनता से माफी मांगनी चाहिए। ऐसा है, बीजेपी कह रही है, बीजेपी अपने आप को दुनिया की सबसे बड़ी पार्टी कहती है और कांग्रेस इस देश की सबसे पुरानी पार्टी है। तो बीजेपी ने इल्जाम लगाया है, कांग्रेस उसका जवाब देने में सक्षम है। हम लोग को उसमें क्या बोलना है? हम लोगों ने जो वीडियो देखा है उसमें वंदे मातरम पूरा गाया गया है। अब बीच में कौन रोक रहा था, नहीं रोक रहा था, वो तो सरकार को ही जानकारी होगी, उनको पता करना चाहिए। अगर सही में कांग्रेस के लोगों ने गलती की है तब तो बजाबता उस पर सरकार ने कानून बना दिया है। अगर आप अपमान कीजिएगा तो आप पर केस हो जाएगा। तो बयानबाजी करने के बजाय भाजपा को सोनिया गांधी पर केस करना चाहिए। ಒಂದೇ ಮಾತರಂ ಗೀತೆ ಪೂರ್ಣವಾಗಿ ಹಾಡಬೇಕು ಅಂತೇಳಿ ಕಾನೂನಾಗಿದೆ. ಕೇಂದ್ರ ಸರ್ಕಾರ ಆದೇಶವನ್ನು ಮಾಡಿ ಇಡೀ ದೇಶದಲ್ಲಿ ಇವತ್ತು ಸಂಪೂರ್ಣವಾಗಿ ಹಾಡುವ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಅದಕ್ಕೆ ಅಪಮಾನ ಮಾಡಿದ್ದಾರೆ, ಕಾನೂನನ್ನು ಗಾಳಿಗೆ ತೂರಿದ್ದಾರೆ. ದೇಶದ ಮಹಿಳೆಯೇ ಆಗದ ಸೋನಿಯಾ ಗಾಂಧಿ ಅವರು, ಈ ದೇಶದ ಪ್ರಜೆಯೇ ಆಗದೇ ಇದ್ದಂಥವರು, ನಮ್ಮ ದೇಶದ ಬಗ್ಗೆ ಅವರಿಗೆ ಗೌರವ ಇರಲಿಕ್ಕೆ ಸಾಧ್ಯ ಇಲ್ಲ. ಅವರ ಪುತ್ರ ರಾಹುಲ್ ಗಾಂಧಿ ಅವರಿಗೂ ತಾಯಿಯಂತೆ ಮಗ, ಹಾಡುತ್ತಿರಬೇಕಾದ್ರೆ ಗೌರವದಿಂದ ನಿಂತಿರಬೇಕು. ಆದರೆ ನಿಲ್ಲಿಸಿ 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 ಅಂಥೇಳಿ ಸೋನಿಯಾ ಗಾಂಧಿಯವರು ಇವತ್ತು ಕಾನೂನನ್ನು ತಿರಸ್ಕಾರ ಮಾಡಿರೋದ್ರಿಂದ ಈ ದೇಶದಲ್ಲಿ ಇರಲಿಕ್ಕೆ ಅವರು ಯೋಗ್ಯರಲ್ಲ. ಸೋನಿಯಾ ಗಾಂಧೀಜಿ ಹಾಗೂ ರಾಹುಲ್ ಗಾಂಧೀಜಿಯವ್ರನ್ನ ಗಡೀಪಾರು ಮಾಡೋದೇ ಒಳ್ಳೆಯದು. ಭಾರತೀಯ ಜನತಾ ಪಾರ್ಟಿಯಿಂದ ಕಾಂಗ್ರೆಸ್ ಪಕ್ಷದವರು ನಾವು ಯಾವುದೇ ದೇಶಭಕ್ತಿ, ದೇಶ ಪ್ರೇಮದ ಬಗ್ಗೆ, ರಾಷ್ಟ್ರಗೀತೆ, ರಾಷ್ಟ್ರಭಕ್ತಿ ಬಗ್ಗೆ ಸರ್ಟಿಫಿಕೇಟ್ ತಗೊಳ್ಳೋದು ಬೇಕಾಗಿಲ್ಲ. RSS ಶಾಖೆನಲ್ಲಿ ಎಲ್ಲೂ ಸಹ ಒಂದೇ ಮಾತ್ರ ವಿಚಾರ ಮಾತಾಡೋದಿಲ್ಲ, ಒಂದೇ ಮಾತ್ರ ಹೇಳೋದಿಲ್ಲ. ಇವ್ರು ಹೇಳೋದೇ ಬೇರೆ ಯಾವುದೋ ವಸ್ತಲೆ ಅಂತಾರೆ. ಆ ಒಂದೇ ಮಾತ್ರ ಹೇಳ್ತಾ ಇದ್ದವರು ತಪ್ಪು ಹೇಳ್ತಾ ಇದ್ರು ಅಂತ ಸೋನಿಯಾ ಗಾಂಧಿ ಅವ್ರು ಹೇಳಿದ್ದವ್ರಿಗೆ, ತಪ್ಪು ಹೇಳ್ತಾ ಇದ್ರೆ ಸರಿ ಮಾಡಿ ಅಂತ ಹೇಳಿ ಚೇರ್ ತಂದು ಕೊಡಿ ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಸ್ಟಾಪ್ ಅಂತ ಹೇಳಿದ್ದಾರೆ ಅವರು. ಸ್ಟಾಪ್ ಅವ್ರಿಗೆ ಚೇರ್ ಅವ್ರು ನಿಲ್ಲಕ್ಕಾಗ್ತಾ ಇಲ್ಲ, ಚೇರ್ ತಂದು ಕೊಡಿ ಅಂತ ಹೇಳಿದ್ದಾರೆ. ತಪ್ಪ ಅದು? ನಿನ್ನೆ ದಿನ ಇಡೀ ದೇಶ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇತ್ತು. ಭಾರತದ 80ನೇಯ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿಯವರ ನಡವಳಿಕೆ ಪ್ರತಿಯೊಬ್ಬ ಭಾರತೀಯರು ಕೂಡ ಇವತ್ತು ಖಂಡಿಸ್ತಾ ಇದ್ದಾರೆ. ಒಂದೇ ಮಾತರಂ 150 ವರ್ಷಗಳು ಪೂರೈಸಿರ್ತಕ್ಕಂಥ ಶುಭ ಗಳಿಗೆನಲ್ಲಿ ಇವತ್ತು ಒಂದೇ ಮಾತರಂ ಪೂರ್ಣ ಹೇಳೋದಕ್ಕೂ ಕೂಡ ಸೋನಿಯಾ ಗಾಂಧಿಯವ್ರಿಗೆ ಸಾಧ್ಯ ಆಗಿಲ್ಲ ಅಥವಾ ಅಪಮಾನ ಅಂತ ಅನಿಸಿದ್ರೆ, ಇದು ಪ್ರತಿಯೊಬ್ಬರು ಕೂಡ, ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರು ಕೂಡ ಇದನ್ನು ಖಂಡಿಸಬೇಕಾಗ್ತದೆ. ಇದನ್ನು ನಾವು ಕೂಡ ಭಾರತೀಯ ಜನತಾ ಪಾರ್ಟಿನ ಖಂಡಿಸ್ತೇವೆ, ಇದನ್ನು ವಿರೋಧವನ್ನು ಮಾಡ್ತೇವೆ.
आज यहाँ इंदिरा भवन में पूरा वंदे मातरम गाया गया, इसमें कोई वाद विवाद का सवाल नहीं उठता। कोई रोकने का कोई प्रयास नहीं था, कोई रोकने का प्रयास नहीं था, क्योंकि लंबे समय से कांग्रेस अध्यक्ष खड़े हुए थे। सोनिया जी कह रही थी उनके लिए कुर्सी लाके। राहुल गांधी और खड़गे जी नहीं गए, इसकी क्या वजह है? अपमान किया गया स्वतंत्रता दिवस का। हर चीज में उन्हें अपमान लगता है। जो स्वतंत्रता में नहीं आए, स्वतंत्रता के आंदोलन में नहीं आए, उन्हें स्वतंत्रता दिवस में कौन नहीं गया उसका में अपमानित महसूस कर रहे हैं। कमाल है भाई। सर, इसके अलावा जब वंदे मातरम गाया जा रहा था उस समय में कुछ व्यवधान हुआ, उसको लेकर सवाल खड़े। कोई व्यवधान नहीं हुआ। अक्टूबर 1937 में कलकत्ता के कांग्रेस अधिवेशन में तमाम बड़े नेता, उसमें गांधी जी थे, उसमें हमारे जयराम रमेश जी आपको और बताएंगे, बड़े नेता, सबने ये तय किया था कि ये वंदे मातरम कांग्रेस के फंक्शंस में गाया जाएगा, ये राष्ट्रीय गीत है। आज कांग्रेस नेतृत्व ने एक बार फिर दिखा दिया कि उसे संपूर्ण वंदे मातरम से कितनी बेचैनी है। यह सिर्फ प्रोटोकॉल का सवाल नहीं, यह देश के सम्मान का सवाल है। कांग्रेस ने अपनी ओछी और तुष्टिकरण की राजनीति के चक्कर में आज राष्ट्रीय गीत का अपमान किया है। पूरे देश से कांग्रेस को माफी मांगनी चाहिए। ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ ಇದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಬಾಬು ಅವರು. ಅನಿಲ್ ಚಳಗೇರಿ ಬಿಜೆಪಿಯಿಂದ ಇದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಬ್ದುಲ್ ರಜಾಕ್ ಖಾನ್ ಇವತ್ತು ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಹೆಂಗೆ ನೋಡಬೇಕು ಇಡೀ ವಿಷಯವನ್ನು? ಈ ದೇಶದ ಸಂಸತ್ತು ಒಂದು ಮಸೂದೆಯನ್ನು ಪಾಸ್ ಮಾಡಿ ಅದನ್ನು ಕಾನೂನನ್ನಾಗಿಸಿದಾಗ ಅದನ್ನು ಪಾಲಿಸಬೇಕಾದದ್ದು ಕರ್ತವ್ಯ. ನಮ್ಮ ಪಾರ್ಟಿ ಸ್ಟ್ಯಾಂಡ್ಗೋ ಅಥವಾ ವೋಟ್ ಬ್ಯಾಂಕ್ಗೋ ಇದು ಸೆಟ್ ಆಗೋದಿಲ್ಲ ಅನ್ನುವ ಕಾರಣಕ್ಕೆ ಫಾಲೋ ಮಾಡಲ್ಲ. ಇನ್ನು ಹೆಂಗೆ ನೋಡಬೇಕು? ಅದೇ ನನಗಿದು ಪ್ಯೂರ್ ಮಿಸ್ಮ್ಯಾನೇಜ್ಮೆಂಟ್ ಅನ್ನೋದು ಅನ್ನಿಸ್ತು. ನೋಡಿ, 1896ರಲ್ಲಿ ರವೀಂದ್ರನಾಥ್ ಟಾಗೋರ್ ಅವರು ಮೊದಲು ಈ ವಂದೇ ಮಾತರಮನ್ನು ಕಾಂಗ್ರೆಸ್ನ ಒಂದು ಭಾಗವಾಗಿಸಿದರು. ಸಾವಿರಾರು ಸ್ವತಂತ್ರ ಹೋರಾಟಗಾರರು ವಂದೇ ಮಾತರಂಗೋಸ್ಕರ ಜೀವತತ್ರು, ಬಂಗಾಲದ ವಿಭಜನೆ, ಇದೆಲ್ಲವೂ ನಮ್ಗೆ ಗೊತ್ತಿರ್ತಕ್ಕಂಥ ವಿಷಯ. ಖಿಲಾಫತ್ ಚಳುವಳಿ ಆದ ನಂತರ 1923ರಲ್ಲಿ ಕಾಕಿನಾಡ ಅಧಿವೇಶನದ ಸಂದರ್ಭದಲ್ಲಿ ಮೊಹಮ್ಮದ್ ಅಲಿ ಬ್ರದರ್ಸ್ ಅಲ್ಲಿ ಒಬ್ಬರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಾರೆ. ಆಗಿನ ತುಂಬ ಕಂಚಿನ ಕಂಠದ ಗಾಯಕ ಅಂತ ವಿಷ್ಣು ದಿಗಂಬರ್ ಪಲುಸ್ಕರರನ್ನು ನೆನಪಿಸ್ಕೊಳ್ಳಾಗುತ್ತೆ. ಅವರು ಸಂಪೂರ್ಣ ವಂದೇ ಮಾತರಮನ್ನು ಹಾಡಿದಾಗ ಅಲಿ ಸಹೋದರರು ಅದಕ್ಕೆ ವಿರೋಧವನ್ನು ಸೂಚಿಸ್ತಾರೆ. ಅದಾಗಿ ಸುಮಾರು 13 ವರ್ಷಗಳ ನಂತರ ಕಾಂಗ್ರೆಸ್ ಅಫಿಷಿಯಲಿ ವರ್ಕಿಂಗ್ ಕಮಿಟಿಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ಮುಸ್ಲಿಮರ ಭಾವನೆಗಳಿಗೆ ಧಕ್ಕೆ ತರಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಮೊದಲಿನ 2 ನುಡಿಗಳನ್ನು ಮಾತ್ರ ನಾವು ಹಾಡ್ತೀವಿ ಅನ್ನುವ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ನಂತರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ 1950ರಲ್ಲಿ ನ್ಯಾಷನಲ್ ಸಾಂಗ್ ಅಂತ ವಂದೇ ಮಾತರಮನ್ನು ಬರುತ್ತೆ. ಬಟ್ ರಾಷ್ಟ್ರೀಯ ಗೀತೆ ಆಗಿದ್ದರಿಂದ ಅದನ್ನು ಮ್ಯಾಂಡೇಟ್ರಿ ಅನ್ನುವ ನೇಚರ್, ಈಗ ಕೇಂದ್ರ ಗೃಹ ಇಲಾಖೆಯ ನೋಟಿಸ್ನಲ್ಲೂ ಕೂಡ ಮ್ಯಾಂಡೇಟ್ರಿ ಅನ್ನುವ ನೇಚರ್ ಇರಲಿಲ್ಲ. ನಂತರ ಅದನ್ನು ಸುಪ್ರೀಂ ಕೋರ್ಟ್ ಕೂಡ ಕ್ಲಾರಿಫೈ ಮಾಡ್ತು. ಹಾಗಿರುವಾಗ ಅಜಿತ್, ನನಗನ್ಸುತ್ತೆ ನೋಡಿ, ಸರಿಯಪ್ಪ, ನೀವು ಮಹಾತ್ಮ ಗಾಂಧಿ ಇರುವ ಕಾಲದಲ್ಲೇ 2 ನುಡಿಗಳ ಅದನ್ನು ಲಿಮಿಟ್ಗೊಳಿಸಿದ್ರಿ. ನಿಮ್ಮ ಪಕ್ಷದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಅದನ್ನು ಅವರು ಯಾರು BJPಯವರು ಬಂದಂತರೂ ನಿಮಗೆ ಪೂರ್ತಿ ಹಾಕಲಿಲ್ಲ ಅಂದರೆ ಕೇಸ್ ಹಾಕ್ತೀವಿ ಅಂತ ಅದೇನು ನಡೆದಿರಲಿಲ್ಲ. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿಯಲ್ಲಿ ನಿಂತಿದ್ದರು. ನಿಮ್ಮ ಪಕ್ಷದ ಸ್ಟ್ಯಾಂಡ್ ಆ ಕಾರ್ಯಕ್ರಮದ ಆಯೋಜಕರಿಗೆ ಗೊತ್ತಿರಲಿಲ್ವಾ? ಉಳಿದದ್ದೆಲ್ಲ ನಾವು ಒಂದೇ ಮಾತ್ರ. ಹಾಗಿರುವಾಗ ನೀವು ಮಧ್ಯೆ ಎದ್ದು ನಿಂತು ಅದಕ್ಕೆ ಡಿಸ್ರೆಸ್ಪೆಕ್ಟ್ ಆಗಿ ನಡೆದುಕೊಳ್ಳುವ ಅವಶ್ಯಕತೆ ಏನಿತ್ತು? ನಿಮ್ಮ ಪಾರ್ಟಿಯ ಸ್ಟ್ಯಾಂಡ್ ಏಕಾಏಕಿ ನೆನಪಾಗ್ಬಿಡುತ್ತಾ ನಿಮಗೆ? ಹಾಗಿದ್ದಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪೂರ್ಣ ವಂದೇ ಮಾತರಮನ್ನು ಹಾಡಲಾಗ್ತಿರುತ್ತೆ. ಅದನ್ನು ಆಯೋಜನೆ ಮಾಡಿರ್ತಕ್ಕಂಥವ್ರು ನಿಮ್ಮ ಪಕ್ಷದ ನಾಯಕರು ಹೇಗಿರ್ಬೇಕು? ಅಂದರೆ ನೀವು ಹೇಳೋದೇನು, 2 ನುಡಿ ಹಾಡಿದ್ರು ಸಾಕಿತ್ತು ಅಥವಾ ಹಾಡದಿದ್ರು ಬಿಡ್ನಲ್ಲಿ ಅಂತ? ನೋಡಿ, ಇಂಪಾರ್ಟೆಂಟ್ ಏನು ಗೊತ್ತಾ ಇದರಲ್ಲಿ? ಈಗ ಕಾಂಗ್ರೆಸ್ ಪಕ್ಷದ ಸ್ಟ್ಯಾಂಡ್ ಅವರು ಸುಮಾರು 60-70 ವರ್ಷದಿಂದ 2 ನುಡಿ ಹಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ವಾ?
ಉಳಿದಿದ್ದು ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಅಲ್ಲಿಂದ ನಾವು ಹಾಡಲ್ಲ ಅನ್ನೋದು ಅವ್ರದ್ದು ಅಫಿಷಿಯಲ್ ಸ್ಟ್ಯಾಂಡ್ ಇದೆ. ಎಸ್, ಓಕೆ. ನಾವು ಅದರ ಬಗ್ಗೆ ಸುಮಾರು 1 ಶತಮಾನದಿಂದ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾನೆ ಇದ್ದೀವಿ. ಒಂದೇ ಮಾತ್ರ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನು, ಕಾಂಗ್ರೆಸ್ನ ಸ್ಟ್ಯಾಂಡ್ ಅಲ್ಲ ಏನು ಅನ್ನೋದು. ಬಟ್ ನನಗೆ ಅರ್ಥ ಆಗದ ಸಂಗತಿ, ಈ ಮಿಸ್ಮ್ಯಾನೇಜ್ಮೆಂಟ್ಗೆ ಯಾರು ಹೊಣೆ? ನೀವು ಎರಡೇ ನುಡಿಯನ್ನು ಹಾಡಬೇಕು ಅನ್ನೋದು, ನೀವಂದ್ರೆ ಕಾರ್ಯಕ್ರಮ ಪಟ್ಟಿ ತಯಾರಿಸುವಾಗ ಇಂಥ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯಕ್ರಮ ಮುಗಿದ ಮೇಲೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರ್ತಾರೆ, ನಮ್ಮ ಪ್ರೋಗ್ರಾಮಲ್ಲಿ ಹಾಡೋದಿಲ್ಲ ಅದನ್ನು ನಾವು. ದಟ್ ಈಸ್ ನಿಮ್ಗೆ ಆ ಮ್ಯಾನೇಜ್ಮೆಂಟೇ ಗೊತ್ತಿಲ್ಲ ಅನ್ನೋ ಪ್ರಶ್ನೆ ಬಂತಲ್ಲ. ಇಡೀ ಕಾರ್ಯಕ್ರಮದ ಹೊಣೆಗಾರಿಕೆ ಯಾರ್ದಿತ್ತು? ನಾನು ಕೇಳುವ ಪ್ರಶ್ನೆ ಅದು. ಮುಂದಿನ 3 ನುಡಿಗಳನ್ನು ಅವ್ರು ಹಾಡ್ತಾ ಇದ್ದಾಗ ಇಟ್ ಈಸ್ ನೋ ಬಡೀಸ್ ಬಿಸ್ನೆಸ್ ಟು ಡಿಸ್ರೆಸ್ಪೆಕ್ಟ್ ಅವ್ರ ಕಟ್ಟ ಒಂದೇ ಮಾತ್ರ. ಅದು ಸೋನಿಯಾ ಗಾಂಧಿ ಆಗಿರಲಿ, ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಿರಲಿ ರೀ, ಒಂದು ರಾಷ್ಟ್ರೀಯ ಗೀತೆ ಹಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಅಗೌರವ ತೋರ್ತಕ್ಕಂಥದ್ದು ಪ್ರಶ್ನೆಯೇ ಬರಲ್ಲ. ಒಂದು ಕಡೆ ಮಿಸ್ಮ್ಯಾನೇಜ್ಮೆಂಟು, ಇನ್ನೊಂದು ನೀವು ಅದನ್ನು ಆಯ್ತಪ್ಪ 3 ನುಡಿ ಹಾಡಿದ ಮೇಲೆ ಹೇಳ್ಬೋದಿತ್ತು. ಇದು 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 ಪೂರ್ತಿ ಮಿಸ್ಮ್ಯಾನೇಜ್ಮೆಂಟ್. ಇದು ನನಗೆ ಅರ್ಥನೇ ಆಗಲಿಲ್ಲ, ಇದು ಏನು ಮಾಡ್ತಿದ್ರಿ ಅಂತ. ಅದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೋಡಿ, ಈಸ್ ಮುತ್ಸದ್ದಿ ರಾಜಕಾರಣಿ, ಅವರು ಒಂದು ಕ್ಷಣ ಅಲಗಾಡಲಿಲ್ಲ. ಸೋನಿಯಾ ಗಾಂಧಿ ಅವರು, ನಿಮ್ಗೆ ಸಿಟ್ಟು ಬರೋದು ಹೌದಪ್ಪ, ನಿಮ್ಗೆ ಸಿಟ್ಟು ಬರೋದೆ, ನಿಮ್ಮ ಪಾರ್ಟಿಯ ಏನೋ ಸ್ಟ್ಯಾಂಡ್ ಇದೆ, ನೀವು ಅದನ್ನು ಹೇಳಿ ಅಲ್ಲ, ಯಾರು ಬೇಡ ಅಂತಾರೆ ನಿಮಗೆ, ಅದನ್ನು ಹೇಳ್ತಾನೆ ಬಂದಿದ್ದೀರಲ್ಲ 80-90 ವರ್ಷಗಳ ಕಾಲ. ಬಟ್ ನಿಮ್ಮ ಪಾರ್ಟಿಯ ಕಾರ್ಯಕ್ರಮದಲ್ಲಿ ಅದನ್ನು ಪೂರ್ತಿಯಾಗಿ ಹಾಡಿ ಆ ಹಾಡ್ತಾ ಇದ್ದಾಗ ನೀವು ಅಗೌರವ ತೋರಿದ ರೀತಿ ಇತ್ತಲ್ಲ, ಅದು ನಾನಾ ಪ್ರಶ್ನೆಗಳನ್ನು, ನಿಶ್ಚಿತವಾಗಿ ನಾನಾ ಚರ್ಚೆಗಳನ್ನು ಕೂಡ ಹುಟ್ಟಾಕತ್ತೆ. ಪೂರ್ತಿ ಈಗ ಹಾಡಿರದೆ ಹೋಗಿದ್ರೆ ಏನಾಗ್ತಿತ್ತು? ಅಜಿತ್, ಹಾಡಿರದೆ ಹೋಗಿದ್ರೆ ಏನಾಗ್ತಿತ್ತು ಯಾವಾಗ ಈ ಕಾರ್ಯಕ್ರಮದಲ್ಲಿ, ಧ್ವಜಾರೋಹಣದಲ್ಲಿ? ಅಲ್ಲ, ಹಾಡುವ ಪರಂಪರೆ ಮೊದಲಿಂದಲೂ ಕಾಂಗ್ರೆಸ್ನಲ್ಲಿದೆ. ಒಂದೇ ಮಾತ್ರಮನ್ನು ನೀವು ಹಾಡಲೇಬೇಕು, ಅದ್ರ ಬಗ್ಗೆ ಏನು ಪ್ರಶ್ನೆ ಬಂದಿಲ್ಲ. ಆದರೆ ನೀವು 2 ನುಡಿ ಹಾಡಬೇಕು, 5 ನುಡಿ ಹಾಡಬೇಕು ಅನ್ನೋ ಪ್ರಶ್ನೆಯಲ್ಲಿದ್ರಿ. ಆಮೇಲೆ ನಿಮ್ಮದು ಅಫಿಷಿಯಲ್ ಸ್ಟ್ಯಾಂಡ್ ಇದೆ ರೀ, ನಾವು 2 ನುಡಿ ಹಾಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷದ ಸ್ಟ್ಯಾಂಡ್ ಇದೆ. ಈಗ ಅದು ಕಾನೂನಿನ ವ್ಯಾಪ್ತಿಯಲ್ಲಿ ಅದು ಏನು ಬರುತ್ತೆ ಬರೋಲ್ಲ ಅಂತಕ್ಕಂಥದ್ದು ನಂತರದ ಭಾಗ. ಬಟ್ ಆ 3ನೇ ನುಡಿಯನ್ನು ಅವರು ಹಾಡ್ಲಿಕ್ಕೆ ಶುರು ಮಾಡಿದಾಗ ನೀವು ಆ ಕಡೆ ನೋಡ್ತಿದ್ದೀರಿ, ಈ ಕಡೆ ನೋಡ್ತಿದ್ದೀರಿ, ಅವ್ರಿಗೆ ಬೈತಾ ಇದ್ದೀರಿ. ಅದು ದೇಶವನ್ನು ಆಳಿರ್ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಶೋಭೆ ತರುವ ವಿಷಯವಂತರೂ ಆಗಿರಲಿಲ್ಲ. ಇದನ್ನು ನೀವು ಮೊದಲು ಮ್ಯಾನೇಜ್ ಮಾಡಬೇಕು. ನಾವು 2 ನುಡಿ ಹಾಡಿಸ್ತಿದ್ದೀವಾ, ನೀವು 2 ನುಡಿ ಹಾಡಿಸ್ರಿ. ಕಾನೂನು ಏನಾದರೂ ಹೇಳಿ, ನಾನು ಅದನ್ನು ಹೇಳ್ತಾ ಇಲ್ಲ. 2 ನುಡಿ ಹಾಡಿಸಿದಾಗ ಕಾನೂನು ಏನು ಹೇಳುತ್ತೆ ಅಂತಕ್ಕಂಥದ್ರ ಬಗ್ಗೆ ನೀವು ಕಾನೂನಿನ ದೃಷ್ಟಿಯಿಂದ ಹೇಳಿ. ಇಟ್ಸ್ ನಾಟ್ ಮ್ಯಾಂಡೇಟ್ರಿ, ನೀವು ಕಾನೂನಿನ ದೃಷ್ಟಿಯಿಂದ ಹೇಳಿ. ಬಟ್ ಅದು 3ನೇ ನುಡಿ ಹಾಡ್ತಾ ಇದ್ದಾಗ ಅಗೌರವ ತೋರಿದ ರೀತಿ ಇತ್ತಲ್ವಾ? ಎಸ್, ರಮೇಶ್ ಬಾಬು ಅವರೇ. ಮೊದಲನೇದಾಗಿ ನಾತು ಅವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಧನ್ಯವಾದ ಹೇಳ್ತೀನಿ. ಭಾಳ ಚೆನ್ನಾಗಿ ಅವ್ರು ನುಡಿ ಅಂತ ಬಳಸ್ತಾರೆ, ನಾನು ಚರಣ ಅಂತ ಬಳಸ್ತೀನಿ. ಒಂದೇ ಮಾತರಂ ಎಷ್ಟು ಚರಣ ಇದೆ, ಎಷ್ಟು ಚರಣ ಆಡಿದ್ದಾರೆ, ಎಷ್ಟು ಚರಣ ಆಡಿಲ್ಲ, ಭಾಳ ಚೆನ್ನಾಗಿ ಅಬ್ಸರ್ವ್ ಮಾಡಿ ಹೇಳ್ತಾ ಇದ್ದಾರೆ. ನಮ್ಮ ಪಕ್ಷದ ಪರವಾಗಿ ಜನಕ್ಕೆ ಅರ್ಥ ಆಗಲಿ ಸ್ವಲ್ಪ, ಅಭಿನಂದನೆಗಳು. 2ನೇದು ನಿಮ್ಮ ಸುವರ್ಣ ಟಿ ವಿಗೆ ಅಭಿನಂದನೆ. ಕರ್ನಾಟಕದಲ್ಲಿ ಯಾವತ್ತೂ ಸಹ ಇಂತಹ ಸೆನ್ಸಿಟಿವ್ ಇಶ್ಯೂ ಇಟ್ಕೊಂಡೇ ಚರ್ಚೆ ಮಾಡ್ತೀರಾ, ಅದು ಸರಿನೋ ತಪ್ಪ ನಿಮಗೆ ಬಿಟ್ಟಿದ್ದು, ಜನಕ್ಕೂ ಅರ್ಥ ಆಗಬೇಕು. ಈಗ ಹಿಜಾಬ್ ಬಗ್ಗೆ ಸ್ಟಾರ್ಟ್ ಮಾಡೋದು ಕರ್ನಾಟಕದಲ್ಲಿ ಏನೇನಾಯಿತು, ಸುವರ್ಣ ಟಿ ವಿಲಿ ಚರ್ಚೆ ಜನ ನೋಡಿದ್ದಾರೆ. ಆಜಾನ್ ಬಗ್ಗೆ ಚರ್ಚೆ ಆಯಿತು, ವಕ್ಫ್ ಪ್ರಾಪರ್ಟಿ ಬಗ್ಗೆ ಚರ್ಚೆ ಆಯಿತು, ಹಿಂದೂ ಮುಸ್ಲಿಂ ಗಲಾಟೆಗಳ ಬಗ್ಗೆ ಚರ್ಚೆ ಆಯಿತು, ಕಮ್ಯುನಲ್ ಕ್ಲಾಶಸ್ ಬಗ್ಗೆ ಭಾಳ ವೈಭವೀಕರಣ ಮಾಡಿ ಚರ್ಚೆ ಮಾಡೋದೇ ಒಳ್ಳೆಯದು, ಟಿಪ್ಪು ಜಯಂತಿ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಮಾಡೋದೇ ಒಳ್ಳೆಯದು, ಗೋಹತ್ಯೆ ಕಾಯ್ದೆ ಬಗ್ಗೆ ಚರ್ಚೆ ಮಾಡೋದೇ ಒಳ್ಳೆಯದು. ಜನ ಎಲ್ಲ ತಿಳ್ಕೊಂಡಿದ್ದಾರೆ ಯಾವ ಚಾನಲ್ ಯಾವ್ದು ಇಶ್ಯೂ ತಗೊಂಡು ಯಾವಾಗ ಒಂದು ಚರ್ಚೆ ಮಾಡ್ತಾರೆ ಅಂತೇಳಿ. ಮೈನಾರಿಟಿ ಫಂಡ್ ಅಲೋಕೇಶನ್ ಬಗ್ಗೆ ಚರ್ಚೆ ಮಾಡೋದ್ರೆ, ಪಾಪ ಕರ್ನಾಟಕದ ಯಾವ ಇಶ್ಯೂ ನಿಮಗೆ ಸಿಕ್ಕಿಲ್ಲ, ಇವತ್ತು ಒಂದೇ ಮಾತ್ರ ಇಶ್ಯೂ ತಗೊಂಡು ಚರ್ಚೆ ಮಾಡ್ತಿದ್ದೀರಾ, ಜನ ತೀರ್ಮಾನ ಮಾಡ್ತಾರೆ. ಸುವರ್ಣ ಟಿ ವಿ ಯಾವ ವಿಷಯ ತಗೋತಾರೆ, ಯಾವ ಸಂದರ್ಭಕ್ಕೆ ಚರ್ಚೆ ಮಾಡ್ತಾರೆ, ಯಾಕೋಸ್ಕರ ಚರ್ಚೆ ಮಾಡ್ತಾರೆ, ಜನಕ್ಕೆ ಅರ್ಥ ಆದರೆ ಸಾಕು. ನಾನು ಅದ್ರ ಬಗ್ಗೆ ಹೆಚ್ಚು ಹೋಗೋದಿಲ್ಲ. ಅದ್ರ ಮುಂದುವರೆದ ಭಾಗ ಇವತ್ತು ಒಂದೇ ಮಾತ್ರ ತಗೊಂಡಿದ್ದೀರಾ, ಭಾಳ ಸಂತೋಷ. ಎಲೆಕ್ಷನ್ ಫಂಡಿಂಗ್ ಬಗ್ಗೆ ಚರ್ಚೆ ಮಾಡುವ ಖುಷಿ ಆಗಿತ್ತಾ ಸರ್? ಇಲ್ಲ ಇಸಿ ಇಡಿ IT ದುರುಪಯೋಗ ಅಂತ ಚರ್ಚೆ ಮಾಡುವ ಖುಷಿ ಆಗಿತ್ತು. ಆಗಿರುವಂತ ಅಪ್ಸೆಟ್ ಇನ್ನೂ ಇದಾವೆ. ಅಜಿತ್ ಅವ್ರೆ ನನ್ಗೆ ಗೊತ್ತಿದೆ, ನೀವು ಅಪ್ಸೆಟ್ ಆಗಲೇಬೇಕು. ಆಮೇಲೆ ಇನ್ನೂ ನನ್ನ ಮಾತು ಮುಗಿಸಿಲ್ಲ ನೋಡಿ, ನನ್ನ ಪಾರ್ಟಿ ಪರವಾಗಿ ಕರೆದಿದ್ದೀರಾ, ನನ್ನ ಸ್ಟ್ಯಾಂಡ್ ಇನ್ನೂ ಮುಗಿಸಿಲ್ಲ.
ತಾವು ಇನ್ನ ಅಪ್ಸೆಟ್ ಆಗೋದಕ್ಕೆ ಸಾಕಷ್ಟು ಅವಕಾಶಗಳು ಕೊಡ್ತೀನಿ. ಆಮೇಲೆ ಅಪ್ಸೆಟ್ ಆಗಿ ನೀವು ಇನ್ನ ನನ್ನ ಮಾತೇ ಪ್ರಾರಂಭ ಮಾಡಿ ನೀವು ಅಪ್ಸೆಟ್ ಆಗಿ ನೀವು ಕರೆದಿರೋದು ಒಂದೇ ಮಾತರಮ್ಗೆ, ಒಂದೇ ಮಾತರಂ ವಿಚಾರಕ್ಕೆ ಬಂದಿಲ್ಲ. ಪಾಪ ನೀವು ಆಗ್ಲೇ ನಿಮ್ಗೆ ಇರಿಟೇಟ್ ನಾನು ಏನ್ ಮಾಡೋದು? ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಬಂದಿದ್ದೀನಿ, ದಯಮಾಡಿ ಬಿಡಿ. ನೀವು ಹೇಳೋದಕ್ಕೆಲ್ಲ ಉತ್ತರ ಕೊಡ್ತೀನಿ. ನೀವು 100 ಪ್ರಶ್ನೆ ಕೇಳಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಬಂದಿರದೆ ಉತ್ತರ ಕೊಡೋದಕ್ಕೆ ನಾನು ಉತ್ತರ ಕೊಡ್ತೀನಿ. ನನಗೆ ಜನಕ್ಕೆ ಅರ್ಥ ಆಗ್ಬೇಕಲ್ಲ. ರಮೇಶ್ ಬಾಬು ಯಾರು, ಅಜಿತ್ ಅವ್ರು ಯಾರು, ಪ್ರಶಾಂತ್ ನಾಥ್ ಯಾರು ಜನಕ್ಕೆ ಗೊತ್ತಾಗ್ಬೇಕಲ್ಲ. ವಿಶೇಷವಾಗಿ ತಾವಿವತ್ತು ಒಂದೇ ಮಾತರಂ ಬಗ್ಗೆ ಕರೆದಿದ್ದೀರಾ. ಪಾಪ ಯಾರು BJP ಏನೇನೋ ಹೇಳ್ಕೆ ಛಲವಾದಿ ನಾರಾಯಣ ಸ್ವಾಮಿ ಅಂತವರು ರಾಷ್ಟ್ರಧ್ವಜ ಸಂಘ ಪರಿವಾರದ ಕಚೇರಿಯಲ್ಲಿ 50 ವರ್ಷ ಅರಸದಲ್ಲಿರೋರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಸಂತೋಷ. ಜನಕ್ಕೆ ಅರ್ಥ ಆಗಬೇಕು ಯಾರು ಈ ದೇಶದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸ್ಲಿಲ್ಲ, ಯಾರು ಈ ದೇಶಕ್ಕೆ ಸಂವಿಧಾನ ಬೇಡ ಮನುಸ್ಮೃತಿ ಬೇಕಂತ ಹೇಳಿದ್ರು, ಯಾಕೆ ಇವತ್ತು ಒಂದೇ ಮಾತರಂ ತಂದಿದ್ದಾರೆ ಅಂತೇಳಿ ನೋಡಿ. 1880ರಲ್ಲಿ ಬಂಕಿಮ್ ಚಂದ್ರ ಚಟರ್ಜಿಯವರು ಒಂದೇ ಮಾತರಂ ಗೀತೆನ ರಚನೆ ಮಾಡಿದಂಥದ್ದು. ಆವತ್ತು ಭಾರತದ ಜನಸಂಖ್ಯೆ 30 ಕೋಟಿ ರಫ್ಲಿ. ಅವ್ರ ಗೀತೆಯಲ್ಲೇ ಬರುತ್ತೆ ಜನಸಂಖ್ಯೆ ಎಷ್ಟು, ಕೈಗಳೆಷ್ಟು ಎಲ್ಲ ಅವ್ರ ಗೀತೆನಲ್ಲೇ ಬಂದಿದೆ. ಅದಾದಮೇಲೆ ಅನೇಕ ಸಂದರ್ಭಗಳಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸು ಆ ಗೀತೆನ ಪೂರ್ಣ 6 ಚರಣಗಳನ್ನ ಒಳಪಟ್ಟು ಆಡಿರ್ತಕ್ಕಂಥದ್ದು ಇದೆ. ಅದಾದಮೇಲೆ ಸಾಕಷ್ಟು ಸಂದರ್ಭದಲ್ಲಿ ಅವ್ರು ಹೇಳ್ದಂಗೆ ಐ ಥಿಂಕ್ 1932 ಸಮ್ ಟೈಮಲ್ಲಿ ರವೀಂದ್ರನಾಥ್ ಠಾಗೂರ್ ಅವರೇ ಆ ಗೀತೆನ ಕಾಂಗ್ರೆಸ್ ಪಕ್ಷದ ಅಧಿವೇಶನದಲ್ಲಿ ಆಡ್ತಾರೆ. ಇವತ್ತಿನವರೆಗೂ ಕಾಂಗ್ರೆಸ್ ಪಕ್ಷ 2 ಚರಣಗಳನ್ನ ಎಲ್ಲ ಸಂದರ್ಭಗಳಲ್ಲಿ ಆಡ್ಕೊಂಡು ಬಂದಿರತಕ್ಕಂಥದ್ದು ಸತ್ಯ. ಇವರು ಅನುಕೂಲಕ್ಕೆ ತಕ್ಕಂತೆ ಕಾಂಗ್ರೆಸ್ ಪಕ್ಷಕ್ಕೆ ಬಣ್ಣ ಬೆಳೆಯೋದು, ಮಹಾತ್ಮ ಗಾಂಧಿಯವ್ರಿಗೆ ಬಣ್ಣ ಬೆಳೆಯೋದು, ನೆಹರೂರಿಗೆ ಬಣ್ಣ ಬೆಳೆಯೋದು ಎಲ್ಲಿಗೂ ಬಂದುಬಿಟ್ಟಿದೆ. ಅದು ಬಳ್ಕೊಳ್ಳಿ, ಜನ ತೀರ್ಮಾನ ಮಾಡ್ಕೊಳ್ಳಿ, ನಾವು ಅದು ಚರ್ಚೆಗೆ ಹೋಗೋದಿಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ನಮ್ಮ ದೇಶ ಸಂವಿಧಾನವನ್ನು ಅರ್ಪಣೆ ಮಾಡಿಕೊಂಡ ನಂತರ ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಕೊಂಡಿದ್ವಿ. ಸಂವಿಧಾನದಲ್ಲಿ ಯಾವುದು ರಾಷ್ಟ್ರಗೀತೆ ಯಾವುದು ರಾಷ್ಟ್ರಗಾನ ಎರಡೂ ನಿರ್ಧಾರ ಆಗಿದೆ. ರಾಷ್ಟ್ರಗೀತೆನ ನಾವು ರಾಷ್ಟ್ರಧ್ವಜ ಹಾರಿಸಿದಂಥ ಸಂದರ್ಭದಲ್ಲಿ 52 ಸೆಕೆಂಡ್ಗೆ ಸೀಮಿತ ಮಾಡಿ ಅಧಿಕೃತವಾಗಿ ಆಡ್ಕೊಂಡು ಬಂದಿದ್ದೇವೆ. ಏನು ಇವತ್ತು ಕಾನೂನು ಬಗ್ಗೆ ಪಾಪ ಏಕ್ದಮ್ ಕಾನೂನು ಬಗ್ಗೆ ಮಾತಾಡೋಕೆ ಕೊಟ್ಟಿದ್ದಾರೆ. ನಿನ್ನೆ ಮೊನ್ನೆ ಏನೋ ಒಂದೇ ಮಾತಾಡೋ ಒಂದು ಕಾಯ್ದೆ ತಂದಿದೆ, ಆ ಕಾಯ್ದೆ ಬಗ್ಗೆ ಚರ್ಚೆ ಆಗಲಿ, ಚರ್ಚೆ ಸಾರ್ವಜನಿಕವಾಗಿ ಆಗಬೇಕು, ಅದು ಒಳ್ಳೆಯದು. ಇಷ್ಟು ವರ್ಷ ಈ ದೇಶದಲ್ಲಿ ಸಂವಿಧಾನವನ್ನು ಜಾರಿಗೆ ತಂದು ಸಂವಿಧಾನದ ಅಡಿನಲ್ಲಿ ರಾಷ್ಟ್ರಗೀತೆ ಆಡಬೇಕು, ರಾಷ್ಟ್ರಧ್ವಜ ಹಾರಿಸ್ಬೇಕು, ತ್ರಿವರ್ಣ ಧ್ವಜ ಹಾರಿಸ್ಬೇಕು ಅಂದರೆ ಇತ್ತೀಚೆಗೆ ರಾಜಕೀಯಕ್ಕೋಸ್ಕರ ತಿರಂಗ ಯಾತ್ರೆ ಅಂತ ಸ್ಟಾರ್ಟ್ ಮಾಡಿದ್ರು. ಇವತ್ತಿನವರೆಗೂ ಅವ್ರ ಸಂಘದ ಕಚೇರಿಗಳಲ್ಲಿ ತ್ರಿರಂಗ ಧ್ವಜವನ್ನು ಹಾರಿಸ್ತಿರ್ಲಿಲ್ಲ. ಅದ್ಯಾಕೆ ಅಂತ ಅವ್ರು ಉತ್ತರ ಕೊಡಬೇಕು. ರಾಷ್ಟ್ರಗೀತೆ ಇಷ್ಟು ದಿವಸ ಅವರ ಸಂಘದ ಕಚೇರಿಗಳಲ್ಲಿ ಆಡ್ತಾ ಇರಲಿಲ್ಲ, ಅದಕ್ಕೆ ಉತ್ತರವನ್ನು ಕೊಡಬೇಕು. ಅದಕ್ಕೆ ಉತ್ತರ ಕೊಡೋಕ್ಕೆ ತಯಾರಿಲ್ಲ. ಇವತ್ತೇನವ್ರು ಹೇಳಿದ್ದಾರೆ, ನಾವು 2 ಚರಣ ಏನಿದೆ 6 ಚರಣಗಳಲ್ಲಿ 2 ಚರಣ ಏನಿದೆ ಅದನ್ನು ಕಾಂಗ್ರೆಸ್ ಪಕ್ಷ ಅಂಗೀಕಾರ ಮಾಡ್ಕೊಂಡು, ಏನಕ್ಕೆ ಅಂಗೀಕಾರ ಮಾಡಿದ್ರು, ನಾವು ಜಾತ್ಯತೀತ ರಾಷ್ಟ್ರವಾಗಿ ಸಂವಿಧಾನವನ್ನು ಅರ್ಪಣೆ ಮಾಡ್ಕೊಂಡಿದ್ದೇವೆ. ಇದರ ಪ್ರಕಾರ ಯಾವುದೇ ಧರ್ಮ ಅಥವಾ ಇದನ್ನು ಪ್ರತಿನಿಧಿಸುವಂಥ ಹಾಡುಗಳು ಅಥವಾ ಗೀತೆ ಇರಬಾರ್ದು ಅನ್ನೋ ಕಾರಣಕ್ಕೆ 6 ಚರಣಕ್ಕೆ ಬದಲಾಗಿ 2 ಚರಣಗಳನ್ನ ಅಕ್ಸೆಪ್ಟ್ ಮಾಡಿಕೊಂಡು ಇವರು ಠಾಗೂರ್ ಅವರೇ ಅದನ್ನು ಅಪ್ರೂವ್ ಮಾಡಿ ಅದನ್ನು 1950 ಅಡಾಪ್ಟ್ ಮಾಡಿಕೊಂಡು ಅವತ್ತಿಂದ ಮಾಡ್ಕೊಂಡು ಬಂದಿದ್ದೇವೆ. ಈಗ ಏಕಾಏಕಿ ಕಾಂಗ್ರೆಸ್ನವ್ರಿಗೆ ವಿರೋಧ ಇದ್ದರು, ಗಾಂಧೀಜಿಯವರು ವಿರುದ್ಧ ಇದ್ದರು, ನೆಹರೂರವ್ರ ವಿರುದ್ಧ ಇದ್ದರು. ಈ ಥರದ ಚರ್ಚೆಯನ್ನು ಹುಟ್ಟಾಕಿರ್ತಕ್ಕಂಥದ್ದು ಎಲ್ಲಿ ಇವರು 11 ವರ್ಷದ ಆಡಳಿತದಲ್ಲಿ ವೈಫಲ್ಯಗಳು ಜಾಸ್ತಿ ಆಯಿತು. ಈ ರಾಷ್ಟ್ರದ ಜನಕ್ಕೆ ಉದ್ಯೋಗ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ, ಈ ರಾಷ್ಟ್ರದ ಸಮಸ್ಯೆಗಳ ಬಗೆಹರಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ಅವ್ರು ಏನು ಪೀಕ್ಗೆ ಪರ್ಸ್ನಲ್ ಇಮೇಜ್ ಬೆಳೆಸ್ಕೊಂಡು ಮೋದಿ ಅಂದರೆ ದೇಶ ಅಂದರೆ ಮೋದಿ ಅಂತ ತಗೊಂಡೋಗಿ ಇವತ್ತು ಅದೆಲ್ಲಿ ಬೀಳ್ತಾ ಇದೆ, ಅದನ್ನು ಆದಿ ತಪ್ಪಿಸೋಕ್ಕೆ ಇದನ್ನು ತಗೊಂಬಂದು ಹೊರಟಿದ್ದಾರೆ. ಒಂದೇ ಮಾತರಂ ಯಾವತ್ತೂ ಸಹ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಿಲ್ಲ, ಅದಕ್ಕೆ ಅಗೌರವ ಕೂಡ ಪ್ರಶ್ನೆಯೂ ಇಲ್ಲ. ನಾವು ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಕಾಯ್ದೆ ಪ್ರಕಾರ, ಕಾನೂನು ಪ್ರಕಾರ, ಸಂವಿಧಾನದ ಪ್ರಕಾರ ಮತ್ತು ನಮ್ಮ ಪಕ್ಷದ ಆಶಯಕ್ಕೆ ಅನುಗುಣವಾಗಿ 2 ಚರಣ ಆಡೋದಕ್ಕೆ ಯಾವತ್ತೂ ವಿರೋಧ ಇಲ್ಲ. ಉಳಿದಂತೆ ಎಲ್ಲ ಚರಣಗಳು ಬೇಕಿಲ್ಲ ಅನ್ನೋದನ್ನ ಕಾಂಗ್ರೆಸ್ ಅಧಿಕೃತವಾಗಿ ವಿರೋಧವನ್ನು ದಾಖಲು ಮಾಡಿದ್ದೀವಿ. ಪಾರ್ಲಿಮೆಂಟ್ ಒಳಗಡೆನೂ ಹೇಳಿದ್ದೇವೆ, ರಾಜ್ಯಸಭೆಯಲ್ಲೂ ಹೇಳಿದ್ದೇವೆ, ಅಧಿಕೃತವಾಗೂ ನಾವು ಹೇಳಿದ್ದೇವೆ. ಇವತ್ತು ಸಹ ನೀವು ಏನೇ ಕಾಯ್ದೆ ಮಾಡಿದ್ರು 6 ಚರಣ ಬೇಕಿಲ್ಲ. 2 ಚರಣಕ್ಕೆ ಏನು ಮುಂಚೆ ಇತ್ತೋ ಅದಕ್ಕೆ ಸೀಮಿತವಾಗಿ ಏನು ಜನವನ್ನ ಗಣ ನಮ್ಮದು ರಾಷ್ಟ್ರಗೀತೆ ಏನಿದಕ್ಕೆ ಅದಕ್ಕೆ ಪ್ಯಾರಲಾಗಿ ಇದನ್ನು ತರೋದಕ್ಕೆ ನಮ್ಮದು ಖಂಡಿತ ಯಾವತ್ತೂ ವಿರೋಧ ಇಲ್ಲ. ಮತ್ತು ಇಲ್ಲಿ 2 ಪ್ರಶ್ನೆ ಬರುತ್ತೆ, ಸರ್ಕಾರಿ ಕಾರ್ಯಕ್ರಮ, ಅರೆ ಸರ್ಕಾರಿ ಕಾರ್ಯಕ್ರಮ ಮತ್ತು ಖಾಸಗಿ ಕಾರ್ಯಕ್ರಮ. ಖಾಸಗಿ ಕಾರ್ಯಕ್ರಮದಲ್ಲಿ ನಿಮಗೆ ಕಡ್ಡಾಯ ಐತಿಲ್ವ ನನಗೆ ಗೊತ್ತಿಲ್ಲ, ಪ್ರಶಾಂತ್ ನಾಥ್ ಅವ್ರು ಹೇಳ್ಬೇಕು. ಯಾಕೆಂದರೆ ಭಾಳ ತಿಳ್ಕೊಂಡು ಅವ್ರು ಹೇಳಿದ್ರು ಇಷ್ಟೊತ್ತವ್ರಿಗೆ 6 ಚರಣ ಆಡಲೇಬೇಕು ಅಂತೇಳಿ. ನನಗೆ ಗೊತ್ತಿಲ್ಲ, ದಯಮಾಡಿ. ಈಗ ನಿಮ್ಮ ನನಗೆ ಗೊತ್ತಿಲ್ಲ, ನಿಮಗೆ ಕೇಳ್ತಾ ಇದ್ದೀನಿ ನಾನು.
ನನಗೆ ನಿಮ್ ಕಾಯ್ದೆ ಏನಿದೆ ನನಗೆ ಗೊತ್ತಿಲ್ಲ. ನಾನು ಕಾಯ್ದೆ ಬಗ್ಗೆ ಹೇಳಲೇ ಇಲ್ಲ. ಅದನ್ನ ಕೇಳ್ತಾ ಇದ್ದೀನಿ. ಅಲ್ಲ ರಮೇಶ್ ಬಾಬು ಅವರೇ, AICC ಅಧಿಕೃತ ಕಾರ್ಯಕ್ರಮದಲ್ಲಿ ಅಧ್ವಾನಗಳು ಹೆಂಗಾಗ್ತವೆ ಅಂತ ಅವ್ರು ಕೇಳಿದ್ದಾರೆ. ಕಾರ್ಯಕ್ರಮ ಪಟ್ಟಿ ಒಂದಿರುತ್ತಲ್ಲ, ಕಾರ್ಯಕ್ರಮದ ಪಟ್ಟಿ ಪ್ರಕಾರನೇ ಮಾಡಿರೋದು, ಅದನ್ನೇ ನಾನು ಹೇಳಕ್ ಕೊಟ್ಟಿರ್ತಕ್ಕಂಥ. ಸಾರಿ, ಈಗ ರಮೇಶ್ ಜಯರಾಮ್ರವರು ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಅಲ್ಲಿ ಸೋನಿಯಾ ಗಾಂಧಿರವರು ಚೇರನ್ನು ಆಫರ್ ಮಾಡೋರು ಏನಾಯ್ತು ಅಂತೇಳಿ. ಇವ್ರಿಗೆ ಒಂದೇ ಮಾತರಂ ಗೀತೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷನ ಖರ್ಗೆರವ್ರನ್ನ ಸೋನಿಯಾ ಗಾಂಧಿರವ್ರನ್ನ ಫಿಕ್ಸ್ ಮಾಡಬೇಕು ಅನ್ನೋದು ಆಲೋಚನೆ ಬರುತ್ತೆ ಅಂದರೆ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆರವ್ರನ್ನ ಯಾವ ರೀತಿ ಶುದ್ಧೀಕರಣ ಮಾಡಿ ಉತ್ತರಾಖಂಡ ಒಂದು ಡಯಾಸಲ್ಲಿ ಭಾಷಣ ಮಾಡಿದ್ರೆ ಶುದ್ಧೀಕರಣ ಮಾಡಿದ್ರಲ್ಲ, ಅದ್ರ ಬಗ್ಗೆ ಈ ದೇಶದಲ್ಲಿ ಚರ್ಚೆ ಆಗಲ್ಲ. ದಯಮಾಡಿ ಇರಿ ಸರ್, ಪ್ರಶಾಂತ್ ನಾಥ್ ಅವರೇ ದಯಮಾಡಿ ಇರಿ ಸರ್, ನನ್ಗೆ ಗೊತ್ತಿದೆ ನೋಡಿ, ಒಂದೇ ಮಾತರಂಗಿನ್ನ ಇಂಪಾರ್ಟೆಂಟ್ ಅದು. ಚರ್ಚೆ ಮಾಡಲ್ಲ ಇಲ್ಲಿ ದೇಶದಲ್ಲಿ, ಅದನ್ನ ನೀವು ಚರ್ಚೆ ಮಾಡಲ್ಲ. ರಮೇಶ್, ಆ ವಿಷಯದಲ್ಲಿ ಸುವರ್ಣ ನ್ಯೂಸ್ ತಗೊಂಡಿದ್ದ ಸ್ಟ್ಯಾಂಡ್ ಏನು ಅನ್ನೋದನ್ನ ನೀವು ನೋಡಿರೋದಿಲ್ಲ. ಸುವರ್ಣ ನ್ಯೂಸ್ ಅದನ್ನ ಯಾವ ಶಬ್ದಗಳಲ್ಲಿ ನಾವು ಖಂಡನೆ ಮಾಡಿ ಮಾತಾಡಿದ್ವಿ ಅನ್ನೋದನ್ನು ನೀವು ನೋಡಿರೋದಿಲ್ಲ. ಅಜಿತ್ ಅವರೇ ದಯಮಾಡಿ, ನೀವೇನಾದ್ರು ಖರ್ಗೆ ಅವ್ರಿಗಾಗಿದ್ದಷ್ಟು ಅವಮಾನದ ಬಗ್ಗೆ ಇಲ್ಲಿ ಚರ್ಚೆ ಆಗಿದ್ರೆ ಹೇಳಿ, ನಾನು ಇವತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿ ಪರವಾಗಿ ನಿಮ್ಗೆ ಅಪಾಲಜಿ. ಚರ್ಚೆ ಆಗಿದೆ ಹೇಳಿ, ಏನ್ ಮಾತಾಡ್ತೀರಾ? 8:30 ಪ್ರೈಮ್ ಟೈಮ್ ನಲ್ಲಿ ಮಾತಾಡಿದ್ವಿ ಸರ್. 8:30 ಪ್ರೈಮ್ ಟೈಮ್ ನಲ್ಲಿ ನಾವು ಮಾತಾಡಿರೋದು ಚರ್ಚೆ. ಇವತ್ತೇನ್ ಡಿಬೇಟ್ ಮಾಡ್ತಾ ಇದ್ದೀರಾ? ಕರ್ನಾಟಕದ ಒಬ್ಬ ದಲಿತ ಮಗ, ಈ ರಾಜ್ಯದ ಮಗ, AICC ಅಧ್ಯಕ್ಷ, ಅವನಿಗೆ ಇಡೀ ದೇಶದಲ್ಲಿ ಅವಮಾನ ಮಾಡ್ತಾರೆ, ಚರ್ಚೆ ಮಾಡಲ್ಲ ನೀವು. ನಿಮಗೆ ಟಿಪ್ಪು ವಿಷಯ ಬೇಕು, ಅಜಾದ್ ಬೇಕು, ಹಿಜಾಬ್ ಬೇಕು, ಮೈನಾರಿಟಿ ಫಂಡ್ ಬೇಕು, ಬರ್ಡೇ ದುರ್ಬಳಕೆ, ಅವ್ರ ವಾಷಿಂಗ್ ಮಷೀನ್ ಇಟ್ಕೊಂಡಿದ್ದಾರ, ಅವೆಲ್ಲ ಚರ್ಚೆ ಮಾಡಿದಾಗ ನಿಮ್ಗೆ ಖುಷಿ ಆಗುತ್ತೆ. ನಮ್ ಖುಷಿ ಅಲ್ಲ ಸರ್, ನಿಮ್ ಖುಷಿ. ಎಲೆಕ್ಷನ್ ಬಾಂಡ್ ಚರ್ಚೆ ಮಾಡಿದಾಗ ನಿಮ್ಗೆ ಖುಷಿ ಆಗುತ್ತೆ. ನಿಮ್ ಖುಷಿ ಮಾಡ್ಕೊಂಡಿದ್ದೀರಾ, ನನ್ ಕಾಂಗ್ರೆಸ್ ಪಾರ್ಟಿ ಖುಷಿ ಅಲ್ಲ. ನೋಡಿ, ನೀವು ಯಾವುದೇ ಚರ್ಚೆ ಮಾಡಿ, ಕಾಂಗ್ರೆಸ್ ಪಾರ್ಟಿ ಇಸ್ ರೆಡಿ ಟು ಆನ್ಸರ್, ಅದಲ್ಲ ಪ್ರಶ್ನೆ. ನೀವು ಈ ದೇಶದ AICC ಸರ್ವೋಚ್ಚ ನಾಯಕ ಒಬ್ಬ ಖರ್ಗೆ ಅಂತವ್ರಿಗೆ ಅವಮಾನ ಅದೇ ಚರ್ಚೆ ಮಾಡಲ್ಲ ನೀವು. ನಾನು ಚರ್ಚೆ ಹೇಳ್ತಾ ಇದ್ದೀನಿ. ಇವತ್ತು ಒಂದೇ ಮಾತರಮ್ಮ ಆ MI ಆರೋಗ್ಯದ ದೃಷ್ಟಿಯಿಂದ ಚರ್ಚೆ ಆಫರ್ ಮಾಡಿದ್ರೆ ನಿಮ್ಗೆ ಇಶ್ಯೂ, ಅದು ನಿಮಗೆ ಚರ್ಚೆ. ಯಾಕೆಂದ್ರೆ ಜನನ ಭಾವನಾತ್ಮಕವಾಗಿ ಬಡಿಬೇಕು ನೀವು, ಅದು ನಿಮಗೆ ಬೇಕಾಗಿರೋಂಥದ್ದು. ಈ ದೇಶದ ಒಬ್ಬ ನಾಯಕನಿಗೆ, ಖರ್ಗೆ ಅಂತ ನಾಯಕನಿಗೆ ಅವಮಾನ ಆದರೆ ನಿಮ್ಗೆ ಇಶ್ಯೂ ಅಲ್ಲ. ಪ್ರೈಮ್ ನ್ಯೂಸ್ ಅಲ್ಲಿ ಮಾಡಿ, ನೀವು ಪ್ರೈಮ್ ನ್ಯೂಸ್ ಇದನ್ನು ಪ್ರೈಮ್ ನ್ಯೂಸ್ ಅಲ್ಲಿ ತಗೋಬೇಕಾಯ್ತು, ಅಲ್ಲಿ ಚರ್ಚೆಗೆ ಹಾಕಿ. 100 ವಿಷಯ ಇದಾವ್ರಿ, ಹೌದು ಇದೆ, ತಗೊಳ್ಳಿ ನೀವು. ಅದಕ್ಕೆ ನಾನು ಪಟ್ಟಿ ಕೊಟ್ಟಿದ್ದು, ಅದಕ್ಕೆ ನಾನು ಪಟ್ಟಿ ಕೊಟ್ಟಿದ್ದು. ರಮೇಶ್ ಬಾಬು ಅವರೇ, ನಾನು ನೋಡಿ, ಇಷ್ಟು ಸಿನಿಕಲ್ ಆಗಬೇಡಿ. ನೋಡಿ ಸರ್, ಎಲ್ಲ ಚರ್ಚೆಯಲ್ಲೂ ಬರ್ತೀನಿ ನಾನು. ಯಾವತ್ತು ನಿಮ್ ಚರ್ಚೆಯಿಂದ ಆಚೆ ಹೋಗಿಲ್ಲ ನಾನು, ಯಾವತ್ತು ನನ್ನ ಚರ್ಚೆಯಿಂದ ಆಚೆ ಹೋಗಿಲ್ಲ. ನೀವು ಯಾವ್ದೇ ತಗೊಳ್ಳಿ, ಒಂದೇ ಮಾತಂಗೆ. ಹೌದು, ಚರ್ಚೆ ಮಾಡಬಾರ್ದು ಅದನ್ನ. ನಾಥವ್ರೆ, ನಿಮ್ಮೆಲ್ಲ ಅನಿಸಿಕೆಗಳನ್ನ ಸ್ವಾಗತ ಮಾಡ್ಕೊಂಡು ನನ್ನ ಅಭಿಪ್ರಾಯ ಕೇಳಕ್ಕೆ ತಯಾರಿಲ್ವಲ್ಲ ನೀವು. ನನ್ನ ಅಭಿಪ್ರಾಯ ಕೇಳಕ್ಕೆ ತಯಾರಿಲ್ವಲ್ಲ. ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ಕೇಳಕ್ಕೆ ನೀವು ಒಂದೇ ಮಾತೊಂದು ಇತಿಹಾಸ ತಗೊಂಡ್ಬಂದಿದ್ದೀನಿ, ಕೇಳಿ ದಯಮಾಡಿ ಕೇಳಿ ತಾವು. 6 ಚರಣ ಯಾವಾಗ ಆಯ್ತು, 2 ಚರಣ ಯಾವಾಗ ಬಂತು, ಒಂದೇ ಮಾತನ್ನು ಪ್ರಾರಂಭ ಮಾಡಿದವರು ಯಾರು, ಒಂದೇ ಮಾತನ್ನು ಮಾಡಿದವರು ಯಾರು? ಇವತ್ತು ರಾಜಕಾರಣಕ್ಕೋಸ್ಕರ ಬಂದ್ಬಿಟ್ಟು ಆರೋಗ್ಯದ ನಿಂದ ಇವತ್ತು 6 ಚರಣ ಇದ್ದಿದ್ದು 2 ಚರಣ ಮಾಡಿದ್ದೆ ರಾಜಕಾರಣಕ್ಕೋಸ್ಕರ. ಈ ಮುಸ್ಲಿಮರು ವಿರೋಧ ಮಾಡಿದ್ರು ರಾಜಕಾರಣ. 6 ಚರಣ ಇತ್ತು, ಒಂದೇ ಮಾತ್ರ 2 ಚರಣ ಯಾಕಾಯ್ತು? ಹೌದು, ಯಾವತ್ತಂದಿದ್ದು? ಇವತ್ತಂದಿದೀವ? ಅವತ್ತು ರಾಜಕಾರಣಕ್ಕೆ ಬಿಜೆಪಿನೇ ಇರ್ಲಿಲ್ಲ, ಅವತ್ತು ಇರ್ಲಿಲ್ಲ, ಜನಸಂಘ ಇರ್ಲಿಲ್ಲ, ಬಂದಿದ್ದಾರೆ 6 ಚರಣ ಕೇಳಿ ಸರ್, ಇರ್ಲಿಲ್ಲ ಅವರು ಕೇಳಿ. ಅವತ್ತು ತಂದಂತವ್ರು ನಾವು, ನೀವು ಹೇಳ್ತಿದ್ರಲ್ಲ ಇಷ್ಟೊತ್ತವರೆಗೂ ಕಾಂಗ್ರೆಸ್ನವ್ರು ಮಾಡ್ಬಿಟ್ರೆ, ಕಾಂಗ್ರೆಸ್ನವ್ರು ಯಾಕೆ ಮಾಡ್ತಾರೆ? ಕಾಂಗ್ರೆಸ್ನವರೇ ಒಂದೇ ಮಾತರಂ ಗೀತೆನ ಈ ದೇಶದಲ್ಲಿ ಆಡಕ್ಕೆ ಅವಕಾಶ ಕೊಟ್ಟು ಅಂತಾರೆ ಕಾಂಗ್ರೆಸ್ನವರು. ಮಹಾತ್ಮ ಗಾಂಧಿರವರು, ನೆಹರೂರವರು, ಈ ದೇಶದ ಸಂವಿಧಾನ ಮಾತಾಡಿ ನೀವು ದಯಮಾಡಿ. ನೋಡಿ, ಅವ್ರು ಹೇಳಿರಲ್ಲ, ರಾಜಕಾರಣಕ್ಕಾಗಿ 6 ಚರಣ ಹಾಡು ಅಂತಾರೆ, ರಾಜಕಾರಣಕ್ಕಾಗಿ 6 ಚರಣ ಇದ್ದದನ್ನು 2 ಚರಣ ಮಾಡಿದ್ದೆ ರಾಜಕಾರಣಕ್ಕಾಗಿ. ತಪ್ಪು ನೀವು ಹೇಳ್ತಾ ಇರೋದು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೋರಾಟದಲ್ಲಿ ಮಾಡಿದ್ದು ಯಾವಾಗ ಮಾಡಿದ್ದು? 2 ಚರಣ 1937ರಲ್ಲಿ. ಅವಾಗ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ ದೇಶದಲ್ಲಿ. ಸರ್ಕಾರ ಅಲ್ಲ ಸರ್, ಕಾಂಗ್ರೆಸ್ಸಿನ ಅಧಿವೇಶನ ರೆಸಲ್ಯೂಷನ್ ಪಾಸ್ ಮಾಡ್ತೋ ಮಾಡ್ಲಿಲ್ವೋ? ಯಾವಾಗ ಮಾಡಿದ್ದು? 1937ರಲ್ಲಿ. ನಿಮ್ಗೆ ಅಭಿನಂದನೆ. 1937ರಲ್ಲಿ ರಾಷ್ಟ್ರಧ್ವಜ, ತ್ರಿವರ್ಣ ಧ್ವಜ ಬೇಡ ಅಂತ ಹೇಳಿದವರು ಯಾರು ಸರ್? ಸಂವಿಧಾನ. ಹೌದು ಸರ್, ಉತ್ತರ ಕೊಡಿ. ನೀವ್ ಯಾಕೆ ಹಿಂದಕ್ಕೆ ಹೋಗ್ತೀರಾ? ಈಗಿರುವ ತ್ರಿವರ್ಣ ಧ್ವಜ ಮಾಡಿ ಉತ್ತರ ಕೊಡಿ. ಯಾರು ತ್ರಿವರ್ಣ ಧ್ವಜ ದೇಶ ಬೇಡ ಅಂದವರು? ತ್ರಿವರ್ಣ ಧ್ವಜ ಬೇಡ ಅಂತ ಹೇಳಿದವರು ದಯಮಾಡಿ ಅಲ್ಲಿಗೆ ಬನ್ನಿ. ಸೋನಿಯಾ ಗಾಂಧಿ ಅವರು ಬೇಕಂತ ಹೇಳಿದಂತ ಮನಸ್ಥಿತಿಗಳು
ಈ ದೇಶಕ್ಕೆ ಸಂವಿಧಾನ ಬೇಡ ಅಂತ ಹೇಳಂತ ಮನಸ್ಥಿತಿಗಳು ಟೀಕೆ ಈ ಮಾಡಿದ್ರು. ದೇಶಕ್ಕೆ ಅವ್ರಿಗೆ ಹೇಳ್ತಿರೋದು ಅವ್ರು ಈ ಟೀಕೆ ದೇಶಕ್ಕೆ ಮಾಡಿ ಅದನ್ನ. ತ್ರಿವರ್ಣ ಧ್ವಜ ಬೇಡ ಅಂತ ಹೇಳಂತ ಮನಸ್ಥಿತಿಗಳು ಇವತ್ತು ಒಂದೇ ಮಾತರಂ ಬಗ್ಗೆ ಮಾತಾಡ್ಕೊಟ್ಟಿದ್ದಾರೆ. ಭಾಷಣ ಮಾಡಿದ್ರೆ ಅಲ್ಲಿ ಕೂತ್ಕೊಂಡು ಶುದ್ಧಿ ಕಾರ್ಯಕ್ರಮ ಮಾಡ್ತಾರೆ, ನೀವು ಅದನ್ನು ವಿರೋಧ ಕಾರ್ಯಕ್ರಮ ಮಾಡ್ತಾರೆ. ಮೂರನೇ ಚರಣ ಯಾಕೆ ನಿಮ್ ಕಾರ್ಯಕ್ರಮ ಆಡಿಸಿದ್ರಿ? ಮೂರನೇ ಚರಣ ಯಾವಾಗ ತೆಗ್ದಿದ್ದು? ಅಲ್ಲಿಗೆ ಬಂದು ಈಗಲ್ಲ ಬಿಡಿ, ಯಾವಾಗ ತೆಗ್ದಿದ್ದು? ಅದಾಯ್ತು ಹ್ಞೂ ಸರ್. ನಿಮ್ಗೆ ಅದನ್ನ ಹೇಳಿ, ಇಲ್ಲಪ್ಪ ನಮ್ಮ ಕಾರ್ಯಕ್ರಮ ಆಯೋಜಕರಿಂದ ತಪ್ಪಾಯ್ತು ಅನ್ನೋದನ್ನ ಹೇಳಿ. ಅಲ್ಲಲ್ಲ, ಅವ್ರು ಹೇಳ್ತಾರೆ ಕಾಂಗ್ರೆಸ್ ಪಾರ್ಟಿ ಹೇಳಾಯ್ತು. ರಮೇಶ್ ನೋಡಿ ಸರ್, ಅವ್ರು ಏನ್ ಹೇಳಿದ್ರು, ಚೇರ್ ಆಫರ್ ಮಾಡ್ತಿದ್ರು ಅಂತ ಈಗ ಯಾಕೆ ತಪ್ಪಾಗುತ್ತೆ? ತಪ್ಪಾಗಿಲ್ಲ ಅಂತ ಹೇಳ್ತಿರೋದು ನಾವು. ತಪ್ಪಾಗಿದೆ ನಾನೇ ಕೇಳಿ, ಆಗಿರ್ತಾನೆ ಹೇಳೋದು. ಕೇರಳದಲ್ಲಿ ನಿಮ್ದೇ ಸರ್ಕಾರ ಇದೆ, ಅಧಿಕೃತ ಕಾರ್ಯಕ್ರಮದಲ್ಲಿ ಹಾಡ್ಲಿಲ್ಲ. ಅದು ಕಾಂಗ್ರೆಸ್ನವ್ರು ಕೇಳಿ ಸರ್. ನಮ್ದಿರ್ಬೋದು, ನಾನು ಅಥರೈಸ್ಡ್ ಪರ್ಸನ್ ಅಲ್ಲ. ಐ ಆಮ್ ನಾಟ್ ದ ಸ್ಪೋಕ್ಸ್ ಪರ್ಸನ್. ಕೇರಳ ಗೌರ್ಮೆಂಟ್ ಸ್ಪೋಕ್ಸ್ ಪರ್ಸನ್ ಅಲ್ಲ ನಾನು. ಅವ್ರು ಕೇಳಿ ಉತ್ತರ ಕೊಡ್ತಾರೆ. ಹಾಡಿದ್ರಲ್ಲ ಎಲ್ಲಿ? ನಿನ್ನೆಯ ಕಾರ್ಯಕ್ರಮದಲ್ಲಿ ಹಾಡ್ತೀವಿ, ನಮ್ಮ ಪಾರ್ಟಿ ಕಾರ್ಯಕ್ರಮದಲ್ಲಿ ಹಾಡಿದ್ವಿ. ಒಂದೇ ಮಾತ್ರ ಕೇರಳದಲ್ಲಿ ಹಾಡ್ಲಿಲ್ಲ ಸರ್. ಕೇರಳದಲ್ಲಿ ಆಡದಿದ್ರೆ ರಾಜಮೋಹನ್ ಉನ್ನಿತನ್ ಅನ್ನುವಂತ ನಿಮ್ಮ ಸಂಸದರು ಹೇಳ್ತಾರೆ, ನನ್ನ ಕೊನೆಯ ಉಸಿರಿರೋ ತನಕ ನಾನು 6 ಚರಣಗಳನ್ನು ಹಾಡೋದಿಲ್ಲ. ನಾನು ಕೇರಳ ಸರ್ಕಾರಕ್ಕೆ ಅಥವಾ UDF ಗೌರ್ಮೆಂಟ್ಗೆ ಸ್ಪೋಕ್ಸ್ ಪರ್ಸನ್ ಅಲ್ಲ. ಅವ್ರು ಅಲ್ಲಿ ಉತ್ತರ ಕೊಡ್ತಾರೆ, ಅವ್ರನ್ನ ಅಲ್ಲಿ ಪ್ರಶ್ನೆ ಕೇಳಿ. ನಾನು ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು AICC ಆಗಿರ್ತಕ್ಕಂಥ ನಾನು ಉತ್ತರ ಕೊಡೋಕೆ ಬಂದಿದ್ದೇನೆ. ಒಂದೇ ಮಾತರಂ ಬಗ್ಗೆ ನೀವೇನು ಕೇಳ್ತಾ ಇದ್ದೀರಾ? ಒಂದೇ ಮಾತರಂಗೆ ಕಾಂಗ್ರೆಸ್ ಪಾರ್ಟಿ ವಿರೋಧ ಅಲ್ಲ. 6 ಚರಣ ಇವತ್ತು ಮಾಡಿರೋದು, ಅದು ಚರ್ಚೆ ಆಗ್ತಾ ಇದೆ ಆಗ್ಲಿ ದೇಶದಲ್ಲಿ. ಚರ್ಚೆ ಆಗೋದಕ್ಕೆ ಅವಕಾಶ ಕೊಡಲಿ. ಇದೇನು ಹಿಟ್ಲರ್ ಸರ್ಕಾರನ? ಚರ್ಚೆ ಮಾಡಬೇಡಿ, ನಿಮ್ಮ ಅಭಿಪ್ರಾಯ ಹೇಳ್ಬೇಡಿ ಅಂತ ಹೇಳೋದಕ್ಕೆ ಹೇಳ್ಕೊಳ್ಳಿ. ಮೋದಿ ಹಿಟ್ಲರ್ ಅಂತ ಹೇಳಿ ನಾವು ಕೇಳೋದೇ ಇಲ್ಲ, ಚರ್ಚೆನೇ ಮಾಡಲ್ಲ. ನಿಮ್ ಒಂದು ರಾಷ್ಟ್ರೀಯ ಪಕ್ಷ, ನಿಮ್ಮ ರಾಷ್ಟ್ರೀಯ ಪಕ್ಷದಲ್ಲಿ ಒಂದು ಸ್ಟ್ಯಾಂಡ್ ಇರುತ್ತೆ. ಈಗ ಮುಖ್ಯಮಂತ್ರಿಗಳು ಮೊನ್ನೆ ಕಾರ್ಯಕ್ರಮದಲ್ಲಿದ್ದರು. ಆ ಕಾರ್ಯಕ್ರಮದಲ್ಲಿ ನೀವು 6 ಚರಣ ಹಾಡಿದ್ರಿ. AICC ಈಗ AICCಯ ಸ್ವತಂತ್ರೋತ್ಸವ ಕಾರ್ಯಕ್ರಮದಲ್ಲಿ ನೀವು ಹೇಳ್ತಿದ್ರಿ ನಾವು 2 ಚರಣ ಮಾಡಿದೀವಿ ಅಂತ. ಹಾಗಿದ್ರೆ 3ನೇ ಚರಣ ಹಾಡಿದ್ರಿ ಯಾಕೆ? ಆಯ್ತಾ? ಸೋನಿಯಾ ಗಾಂಧಿ ಅವರು ತಮ್ಮ ಪ್ರತಿಭಟನೆಯನ್ನ ದಾಖಲು ಮಾಡಿದ್ದಾರೆ ಅಧಿಕೃತವಾಗಿ. 6 ಚರಣದಲ್ಲಿ ಬದಲಾವಣೆ ಆಗಬೇಕಂತೇಳಿ. ಇಟ್ ಈಸ್ ಅವರ್ ಪಾರ್ಟಿ ಸ್ಟ್ಯಾಂಡ್. ಇಲ್ಲಿ ಅದನ್ನ ಕಮ್ಯುನಿಕೇಟ್ ಮಾಡಿಲ್ವಾ? ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರಪ್ಪ, ಅವರು ನಾನು ನೋಡ್ತಾ ಇದ್ದೆ ಎಲ್ಲ 6 ಚರಣ ಮಾಡ್ತಿದ್ದಾಗ ಪ್ರತಿಭಟನೆ ದಾಖಲೆ ಮಾಡೋದಕ್ಕೂ ಕಾರ್ಯಕ್ರಮ ಆಯೋಜನೆ ವ್ಯತ್ಯಾಸ ಇಲ್ವಾ ಸರ್? ವ್ಯತ್ಯಾಸ ಇಲ್ವಾ ಸರ್? ಪಾರ್ಟಿ ಪ್ರೋಗ್ರಾಮು, ಇಲ್ಲಿ ಚೀಫ್ ಮಿನಿಸ್ಟರ್ ಪ್ರೋಗ್ರಾಮು. ನೀವು ಚೀಫ್ ಮಿನಿಸ್ಟರ್ ಪ್ರೋಗ್ರಾಮ್ಗೂ ಪಾರ್ಟಿ ಪ್ರೋಗ್ರಾಮ್ ಅಲ್ಲಿ ನಮ್ಮ ಪ್ರತಿಭಟನೆಯನ್ನ ದಾಖಲು ಮಾಡಿದ್ದೇವೆ. ನೀವು ಮತ್ತೆ ಯಾಕೆ ಪ್ರತಿಭಟನೆ ದಾಖಲು ಸರ್? ಖರ್ಗೆ ಅವರು ಚೇರ್ ಕೊಡ್ತಾ ಇದ್ರು, ನೀವು ಹೇಳ್ತಾ ಇದ್ದೀರಾ ಖರ್ಗೆ ಅವರು ಚೇರ್ ಕೊಡ್ತಾ ಇದ್ರು ಅಂತ ನಿಮಗೆ ಅಲ್ಲ. ನಿಮ್ಗೆ ದಯಮಾಡಿ 6 ಚರಣಗಳು ಮಾಡಿರೋದು ಯಾವಾಗ ಮಾಡಿರೋದು ಹೇಳಿ. ಈಗ ಮಾಡಿದ್ದಾರೆ ಸರ್. 2 ಚರಣಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ವಿರೋಧ ಇರಲಿಲ್ಲ. ಅಲ್ಲಿ ಯಾಕೆ ಹಾಡಿಸಿದ್ರಿ? ಹೌದು ಸರ್, ನಮ್ಮ ಸಂವಿಧಾನದ ಅಡಿನಲ್ಲಿ ಈಗ ಮಾಡಿರ್ತಕ್ಕಂಥದ್ದು ತಪ್ಪು ಅನ್ನೋ ಪ್ರತಿಭಟನೆಯನ್ನ ಕಾಂಗ್ರೆಸ್ ಪಾರ್ಟಿ ಕೇಂದ್ರ ಸರ್ಕಾರ ಕೇಳಿದೆ. ಚೇರಿನ ವಿಷಯ, ಚೇರ್ ಕೊಡೋ ವಿಷಯ ಯಾಕೆ ಬರ್ಬೇಕಲ್ಲಿ? ಒಂದ್ ಸಣ್ಣ ಬ್ರೇಕ್ ಬಂದ್, ಒಂದ್ ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.